ಪ್ರಥಮ PUC ಅರ್ಥಶಾಸ್ತ್ರದಲ್ಲಿ ನಾವು ಈಗಾಗಲೇ 3ನೇ ಅಧ್ಯಾಯದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. 3ನೇ ಅಧ್ಯಾಯದಲ್ಲಿ ಆವೃತ್ತಿ ವಿತರಣೆಯನ್ನು ಹೇಗೆ ತಯಾರಿಸುವುದು, ಆವೃತ್ತಿ ವಿತರಣೆಗಳನ್ನು ತಯಾರಿಸುವ ವಿಧಾನಗಳು ಯಾವ ರೀತಿ ಅಂತಕ್ಕಂಥದ್ದನ್ನು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಹೀಗಾಗಿ ಈ ಆವೃತ್ತಿ ವಿತರಣೆ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಆವೃತ್ತಿ ವಿತರಣೆ ಅಂತ ಹೇಳಿದ್ರೆ ಕಚ್ಚಾ ದತ್ತಾಂಶಗಳನ್ನು ವಿವಿಧ ವರ್ಗಗಳಲ್ಲಿ ವಿವಿಧ ಗುಂಪುಗಳಾಗಿ ಹೇಗೆ ವರ್ಗೀಕರಿಸಬೇಕು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಕಚ್ಚಾ ದತ್ತಾಂಶಗಳ ವಿವಿಧ ಮೌಲ್ಯಗಳನ್ನು ವಿವಿಧ ವರ್ಗಗಳಿಗೆ ಸಂಬಂಧಿಸಿದಂತೆ ವರ್ಗೀಕರಿಸಿ ಆವೃತ್ತಿಯೊಂದಿಗೆ ಹೇಗೆ ಅದನ್ನು ವರ್ಗೀಕರಿಸಬೇಕು ಎಂಬುದನ್ನು ವಿವರಣೆ ನೀಡ್ತಕ್ಕಂಥದ್ದೇ ಆವೃತ್ತಿ ವಿತರಣೆ. ಅಂದರೆ ನಾವು ಸಂಗ್ರಹಿಸಿರ್ತಕ್ಕಂತಹ ಸಂಗ್ರಹಿಸಿರುವಂಥ ದತ್ತಾಂಶಗಳನ್ನು ಹಾಗೆ ಇಟ್ಕೊಂಡ್ರೆ ಅವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬೇಕು ಮತ್ತು ಕ್ರಮಬದ್ಧ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ನಾವು ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳನ್ನು ವಿವಿಧ ವರ್ಗಗಳಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಆವೃತ್ತಿಗಳನ್ನು ತಯಾರಿಸಿ ನಾವು ಕ್ರೋಢೀಕರಿಸಿದರೆ ಅದನ್ನು ಆವೃತ್ತಿ ವಿತರಣೆ ಅಂತೇಳಿ ಕರಿತೀವಿ. ಈ ಆವೃತ್ತಿ ವಿತರಣೆಯನ್ನು ಹೇಗೆ ತಯಾರಿಸಬೇಕು? ಆವೃತ್ತಿ ವಿತರಣೆಯನ್ನು ತಯಾರಿಸುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ 4 ಹಂತಗಳಿರ್ತವೆ. ಒಂದು, ವರ್ಗಗಳ ಸಂಖ್ಯೆಯನ್ನು ತಿಳ್ಕೊಬೇಕು, ಪ್ರತಿ ವರ್ಗದ ಗಾತ್ರ ಎಷ್ಟಿರಬೇಕು ಅಂತ ತಿಳ್ಕೊಬೇಕು, ಹಾಗೇನೆ ವರ್ಗ ಮಿತಿಗಳನ್ನು ಹೇಗೆ ನಿರ್ಧರಿಸಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತದೆ. ಆನಂತರ ಆವೃತ್ತಿಯ ಆವೃತ್ತಿಯನ್ನ ಪಡೆಯುವುದು ಹೇಗೆ, ಪ್ರತಿ ವರ್ಗಕ್ಕೆ ಆವೃತ್ತಿಯನ್ನು ಪಡೆಯುವುದು ಹೇಗೆ ಎಂಬ ಎಲ್ಲ ವಿಷಯಗಳನ್ನ ಈ ಆವೃತ್ತಿ ವಿತರಣೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹೀಗಾಗಿ ನಾವು 2 ವಿಶ್ಲೇಷಣೆಯನ್ನು ಮಾಡಿದ್ದೀವಿ. ಈಗ 3ನೇದಾಗಿರ್ತಕ್ಕಂಥದ್ದು ವರ್ಗದ ಮಿತಿಗಳನ್ನು ನಾವು ಹೇಗೆ ನಿರ್ಧರಿಸಬೇಕು. ವರ್ಗದ ಮಿತಿಗಳನ್ನು ಹೇಗೆ ನಿರ್ಧರಿಸಬೇಕು. ವರ್ಗದ ಮಿತಿಗಳನ್ನು ಹೇಗೆ ನಿರ್ಧರಿಸಬೇಕು. ವರ್ಗದ ಮಿತಿ ಅಂದ್ರೆ ಏನು? ವರ್ಗ ಮಿತಿ ಅಂತ ಹೇಳಿದ್ರೆ ಒಂದು ವರ್ಗದ ಕೆಳಮಿತಿ ಮತ್ತು ಮೇಲ್ಮಿತಿಯನ್ನ ನಾವು ವರ್ಗ ಮಿತಿ ಅಂತೇಳಿ ಕರಿತೀವಿ. ಒಂದು ವರ್ಗದ ಕೆಳಮಿತಿ ಮತ್ತು ಮೇಲ್ಮಿತಿಯನ್ನ ವರ್ಗ ಮಿತಿ ಅಂತೇಳಿ ಕರಿತೀವಿ. ಈ ಒಂದು ವರ್ಗದ ಕೆಳಮಿತಿಯನ್ನ ಹೇಗೆ ನಿರ್ಧರಿಸಬೇಕು, ಹಾಗೇನೆ ಒಂದು ವರ್ಗದ ಮೇಲ್ಮಿತಿಯನ್ನ ಯಾವ ಆಧಾರದ ಮೇಲೆ ನಿರ್ಧರಿಸಬೇಕು ಅಂತಕ್ಕಂಥದ್ದು. ಇಲ್ಲಿ ನಾವು ಸಂಗ್ರಹಿಸಿರ್ತಕ್ಕಂಥ ಕಚ್ಚಾ ದತ್ತಾಂಶಗಳಲ್ಲಿ ಕನಿಷ್ಠ ಮೌಲ್ಯ ಯಾವುದು? ಕನಿಷ್ಠ ಮೌಲ್ಯವನ್ನ ನಾವು ತಿಳ್ಕೊಬೇಕಾಗುತ್ತೆ. ಕನಿಷ್ಠ ಮೌಲ್ಯ ಮತ್ತು ಗರಿಷ್ಠ ಮೌಲ್ಯ, ಕನಿಷ್ಠ ಮೌಲ್ಯ ಮತ್ತು ಕನಿಷ್ಠ ಮೌಲ್ಯವನ್ನ ನಾವು ಗಣನೆಗೆ ನೋಡ್ಬೇಕಾಗುತ್ತೆ. ಅದರ ವ್ಯಾಪ್ತಿ, ಮೌಲ್ಯಗಳ ಒಂದು ಚಲಕಗಳು ಯಾವ ವ್ಯಾಪ್ತಿಯನ್ನು ಒಳಗೊಂಡಿರ್ತವೆ ಆ ವ್ಯಾಪ್ತಿಯನ್ನು ನಾವು ಗಣನೆಗೆ ತೆಗೆದುಕೊಂಡು ಆ ಚಲಕದ ಒಂದು ಸರಿಯಾದ ವರ್ಗಾಂತರಗಳನ್ನು ನಾವು ವರ್ಗಗಳನ್ನು ರಚನೆ ಮಾಡಬೇಕಾಗುತ್ತೆ. ಸರಿಯಾದ ರೀತಿಯ ವರ್ಗಗಳನ್ನು ಮಾಡಬೇಕಾಗುತ್ತೆ. ವರ್ಗಗಳ ಸಂಖ್ಯೆಯನ್ನು ನಾವು ತಗೊಬೇಕಾಗುತ್ತೆ. ಹೆಚ್ಚು ವರ್ಗಗಳ ಸಂಖ್ಯೆಯನ್ನು ತೆಗೆದುಕೊಂಡ್ರೆ ಅವುಗಳನ್ನು ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಹಾಗೆಯೇ ಕಡಿಮೆ ವರ್ಗಗಳ ಸಂಖ್ಯೆಯನ್ನು ತೆಗೆದುಕೊಂಡ್ರೆ ಅನೇಕ ಮಾಹಿತಿಗಳು ನಶಿಸಿ ಹೋಗ್ತವೆ. ಹೀಗಾಗಿ ನಾವು ವರ್ಗಗಳ ಸಂಖ್ಯೆಯನ್ನು ತೆಗೆದುಕೊಳ್ಬೇಕಾದ್ರೆ ಸರಿಯಾದ ರೀತಿಯಲ್ಲಿ ನಮ್ಮ ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆಗೆ ಅನುಗುಣವಾಗಿ ತೆಗೆದುಕೊಳ್ಬೇಕು. ಆನಂತರ ಇದು 1ನೇದಾಗಿರ್ತಕ್ಕಂಥದ್ದು. ಇನ್ನು 2ನೇ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಈಗ ನಾವು ಒಂದು ಉದಾಹರಣೆ ತೆಗೆದುಕೊಂಡಿದ್ದೀವಿ. ಆ ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಅರ್ಥಶಾಸ್ತ್ರವನ್ನು ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಗಳಿಸಿರ್ತಕ್ಕಂಥ ಅಂಕಗಳನ್ನು ತೆಗೆದುಕೊಂಡಿದ್ದೀವಿ. ಒಂದು ತರಗತಿಯಲ್ಲಿ 100 ಜನ ವಿದ್ಯಾರ್ಥಿಗಳಿದ್ದಾರೆ. 100 ಜನ ವಿದ್ಯಾರ್ಥಿಗಳು ಅರ್ಥಶಾಸ್ತ್ರ ವಿಷಯದಲ್ಲಿ
ವಿವಿಧ ರೀತಿಯಲ್ಲಿ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಆ ವಿವಿಧ ರೀತಿಯಲ್ಲಿರ್ತಕ್ಕಂಥ ಅಂಕಗಳನ್ನ ನಾವು ಸಂಗ್ರಹಿಸಿಕೊಂಡ್ರೆ ಅಲ್ಲಿಗೆ 100 ಜನ ವಿದ್ಯಾರ್ಥಿಗಳ ವಿವಿಧ ಅಂಕಗಳ ಮೌಲ್ಯಗಳು ದೊರೆಯುತ್ತವೆ. ಹಾಗೆ ವಿವಿಧ ಮೌಲ್ಯಗಳು ದೊರೆಯುತ್ತಲ್ಲ, ಆ ಮೌಲ್ಯಗಳು ದೊರೆತಾಗ ಅದರಲ್ಲಿ ಕನಿಷ್ಠ ಮೌಲ್ಯ ಯಾವುದು? ಕನಿಷ್ಠ ಮೌಲ್ಯವನ್ನು ನಾವು ಗಣನೆಗೆ ಇಡಬೇಕು. ವರ್ಗಮಿತಿಯನ್ನು ರಚಿಸಬೇಕಾದ್ರೆ ಕನಿಷ್ಠ ಮೌಲ್ಯ ಮತ್ತು ಗರಿಷ್ಠ ಮೌಲ್ಯ. ಕನಿಷ್ಠ ಮೌಲ್ಯ ಒಂದು 5 ಅಂಕಗಳನ್ನು ಪಡೆದಿದ್ದಾನೆ. ಒಬ್ಬ ವಿದ್ಯಾರ್ಥಿ 5 ಅಂಕಗಳನ್ನ ಪಡೆದಿದ್ದಾನೆ. ಯಾರು? ಒಬ್ಬ ವಿದ್ಯಾರ್ಥಿ 100ಕ್ಕೆ 5 ತೆಗೆದುಕೊಂಡಿದ್ದಾನೆ. ಉಳಿದವರೆಲ್ಲರೂ ಸಹ 99 ವಿದ್ಯಾರ್ಥಿಗಳೆಲ್ಲರೂ ಸಹ 5 ಮೇಲೇನೆ ಇದ್ದಾರೆ. ಬಹಳ ಕನಿಷ್ಠ ಅಂದ್ರೆ 5 ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ವರ್ಗದ ಕೆಳಮಿತಿಯನ್ನು ಯಾವ ಸಂಖ್ಯೆಯನ್ನು ನಾವು ನಿರ್ಧರಿಸಬೇಕು? ಯಾವ ಅಂಕೆಯನ್ನು ನಿರ್ಧರಿಸಬೇಕು ಅಂತಂದ್ರೆ 3 ಅಂಕಗಳಿಗೆ ಪರೀಕ್ಷೆ ನಡೆದಿರ್ತದೆ. 3 ಅಂಕಗಳಿಗೆ ಪರೀಕ್ಷೆ ನಡೆದಿರೋದ್ರಿಂದ ಅಲ್ಲಿ 4 ಅಂಕನಾದ್ರೂ ಪಡಿಬಹುದು, 1 ಅಂಕನಾದ್ರೂ ಪಡಿಬಹುದು, ಹಾಗೇನೆ 0 ಅಂಕನಾದ್ರೂ ಪಡಿಬಹುದು. ಹಾಗಾಗಿ ನಾವು ಆ ವರ್ಗದ ಕೆಳಮಿತಿಯನ್ನ ಯಾವಾಗ ತೆಗೆದುಕೊಳ್ಬಹುದು? 0, ಅತ್ಯಂತ ಕೆಳಮಿತಿ. ಆ ವರ್ಗದ ಒಂದು ಮಿತಿ ಎಷ್ಟಿರ್ತದೆ? ಕೆಳಮಿತಿ 0ವನ್ನ ನಾವು ತೆಗೆದುಕೊಳ್ಬಹುದು. ಹಾಗೇನೆ ವರ್ಗದ ಮೇಲ್ಮಿತಿ, ವರ್ಗದ ಗರಿಷ್ಠ ಮೇಲ್ಮಿತಿ, ಗರಿಷ್ಠ ಮೇಲ್ಮಿತಿ ಅದು ಎಷ್ಟು ಪಡೆದಿರಬೇಕಾಗುತ್ತೆ? 100 ತೆಗೆದುಕೊಳ್ಬೇಕು. 100 ಅಂಕಗಳನ್ನ ಯಾವ ಒಬ್ಬ ವಿದ್ಯಾರ್ಥಿಗಳು ಪಡೆಯಲಾಗಿದ್ರು ಸಹ ನಾವು ಆ ವರ್ಗದ ಮೇಲ್ಮಿತಿ ಗರಿಷ್ಠ ಮೌಲ್ಯ ಯಾವುದಾಗಿರುತ್ತದೆ? ಮೇಲ್ಮಿತಿಯ ಗರಿಷ್ಠ ಮೌಲ್ಯ 100 ಆಗಿರುತ್ತದೆ. ಹಾಗೆ ನಾವು ವರ್ಗಮಿತಿಗಳನ್ನ ರಚಿಸಿಕೊಳ್ಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ನಾವು ವರ್ಗಮಿತಿಗಳನ್ನ ರಚಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ಸಂಗತಿಯನ್ನು ಸಹ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗುತ್ತದೆ. ಅನಂತರ ವರ್ಗಮಿತಿಗಳನ್ನ ನಿರ್ಧರಿಸಬೇಕಾದ್ರೆ ಕೆಲವೊಂದು 2 ವಿಧಾನಗಳಿದ್ದಾವೆ. ವರ್ಗಮಿತಿಗಳನ್ನ ನಿರ್ಧರಿಸುವಂತ ಸಂದರ್ಭದಲ್ಲಿ 2 ವಿಧಾನಗಳಿದ್ದಾವೆ. ಒಂದು ವಿಮುಕ್ತ ವಿಧಾನ, ಇನ್ನೊಂದು ಸಂವೃತ್ತ ವಿಧಾನ. 2 ವಿಧಾನಗಳಿದ್ದಾವೆ. ವರ್ಗಮಿತಿಗಳನ್ನ ರಚಿಸುವಂತ ಸಂದರ್ಭದಲ್ಲಿ 2 ವಿಧಾನಗಳನ್ನ ನಾವು ನೋಡ್ಬೇಕಾಗುತ್ತೆ. ಒಂದು ವಿಮುಕ್ತ ವಿಧಾನ, ಮತ್ತೊಂದು ಸಂವೃತ್ತ ವಿಧಾನ. 2 ವಿಧಾನಗಳಿದ್ದಾವೆ. ಒಂದನೇದಾಗಿರ್ತಕ್ಕಂಥದ್ದು ವಿಮುಕ್ತ ವಿಧಾನ. ವಿಮುಕ್ತ ವಿಧಾನ ಅಂತ ಹೇಳಿದ್ರೆ ಒಂದು ವರ್ಗದ ಮೇಲ್ಮಿತಿಯು ಅದರ ಮುಂದಿನ ವರ್ಗದ ಕೆಳಮಿತಿಗೆ ಸಮನಾಗಿದ್ದರೆ ಅದನ್ನ ವಿಮುಕ್ತ ವಿಧಾನ ಅಂತೇಳಿ ಕರಿತೀವಿ. ವಿಮುಕ್ತ ವಿಧಾನ ಅಂತ ಹೇಳಿದ್ರೆ ಒಂದು ವರ್ಗದ ಮೇಲ್ಮಿತಿಯು ಅದರ ಮುಂದಿನ ವರ್ಗದ ಕೆಳಮಿತಿಗೆ ಸಮನಾಗಿದ್ದರೆ ಅದನ್ನ ನಾವು ವಿಮುಕ್ತ ವಿಧಾನ ಅಂತ ಹೇಳಿ ಕರಿತೀವಿ. ಅಂದ್ರೆ ಈ ವಿಧಾನದಲ್ಲಿ ನಾವು ವರ್ಗಗಳನ್ನ ರಚಿಸಬೇಕಾದ್ರೆ ಉದಾಹರಣೆಗೆ ಒಂದು ವರ್ಗವನ್ನು ತೆಗೆದುಕೊಳ್ಳಿ. ಒಂದು ವರ್ಗ ಈ ರೀತಿ 10ರಿಂದ 0 10, 10ರಿಂದ 20, 20ರಿಂದ 30, 30ರಿಂದ 40 ಹೀಗೆ ವರ್ಗಗಳಿವೆ. ಈ ವರ್ಗದಲ್ಲಿ ಹೀಗೆ ಬರ್ತಕ್ಕಂಥ ವರ್ಗದಲ್ಲಿ ನಾವು ಒಂದು ಮೌಲ್ಯವನ್ನ ಒಂದು ವರ್ಗದ ಮೇಲ್ಮಿತಿ, ಯಾವುದಾದ್ರೂ ಒಂದು ವರ್ಗದ ಮೇಲ್ಮಿತಿಯನ್ನ ಅದರ ಮುಂದಿನ ವರ್ಗದ ಕೆಳಮಿತಿಗೆ ಸಮಾನ ಅಂತ ನಾವು ಭಾವಿಸಿದ್ರೆ ಅಂತಹ ವಿಧಾನವನ್ನು ನಾವೇನಂತ ಕರಿತೀವಿ? ವಿಮುಕ್ತ ವಿಧಾನ ಅಂತೇಳಿ ಕರಿತೀವಿ. ಈಗ ಯಾವ 0ಯಿಂದ 10 ಅಂತ ಹೇಳ್ತೀವಿ. 0ಯಿಂದ 10 ಅಂತಕ್ಕಂಥದ್ದು ಒಂದು ವರ್ಗ. ಈ ವರ್ಗದಲ್ಲಿ ಅನೇಕ ಮೌಲ್ಯಗಳು ಬರ್ತವೆ. ಒಬ್ಬರು 2 ಅಂಕ ತಗೊಂಡಿದ್ದಾರೆ, 5 ಅಂಕ ತಗೊಂಡಿದ್ದಾರೆ, ಹಾಗೇನೆ 9 ಅಂಕ ತಗೊಂಡಿದ್ದಾರೆ, 8 ಅಂಕ ತಗೊಂಡಿದ್ದಾರೆ, ಇನ್ನೊಬ್ರು 10 ಅಂಕವನ್ನು ತೆಗೆದುಕೊಂಡಿದ್ದಾರೆ.
ಹಾಗಾದ್ರೆ 10 ಅಂತಕ್ಕಂಥದ್ದನ್ನ ಯಾವ ವರ್ಗದಲ್ಲಿ ನಾವು ಸೇರಿಸಬೇಕು? ಈ 10ರ ಮೌಲ್ಯವನ್ನ ಯಾವ ವರ್ಗದಲ್ಲಿ ಸೇರಿಸಬೇಕು? 0ಯಿಂದ 10ರ ವರ್ಗದಲ್ಲಿ ಸೇರಿಸಬೇಕಾ ಅಥವಾ 10ರಿಂದ 20ರ ವರ್ಗದಲ್ಲಿ ಸೇರಿಸಬೇಕಾ? 0ಯಿಂದ 10ರ ವರ್ಗದಲ್ಲಿ ಸೇರಿಸಬೇಕಾ ಅಥವಾ 10ರಿಂದ 20ರ ವರ್ಗದಲ್ಲಿ ನಾವು ಸೇರಿಸಬೇಕಾ? ಯಾವ ವರ್ಗದಲ್ಲಿ ಸೇರಿಸಬೇಕು? ಯಾವ ವರ್ಗದಲ್ಲಿ? ಈ ವಿಮುಕ್ತ ವಿಧಾನ ಏನಂದ್ರೆ, ಒಂದು ವರ್ಗದ ಮೇಲ್ಮಿತಿಯು ಆ ವರ್ಗದ ಕೆಳಮಿತಿಗೆ ಸಮನಾಗಿದ್ದರೆ ಅದನ್ನ ವಿಮುಕ್ತ ವಿಧಾನ ಅಂತ ಕರಿತೀವಿ. ಹಾಗಾಗಿ ವಿಮುಕ್ತ ವಿಧಾನದಲ್ಲಿ ಏನು ಮಾಡಬೇಕು? 10 ಅನ್ನೋ ಒಂದು ಮೌಲ್ಯವನ್ನ 10 ಅಂತಕ್ಕಂಥ ಮೌಲ್ಯವನ್ನ ಅದರ ಮುಂದಿನ ವರ್ಗ 10 ಮತ್ತು 20ರ ವರ್ಗದಲ್ಲಿ ಸೇರಿಸಬೇಕು. 10 ಮತ್ತು 20ರ ವರ್ಗದಲ್ಲಿ ಸೇರಿಸಬೇಕಾಗುತ್ತದೆ. ಇದನ್ನ ವಿಮುಕ್ತ ವಿಧಾನ ಅಂತ ಹೇಳಿ ಕರಿತೀವಿ. ಹಾಗೇನೆ 20 ಅಂತಕ್ಕಂಥ ಅಂಕೆ ಬಂತು ಅಂತ ಹೇಳಿದ್ರೆ, 20 ಅಂತಕ್ಕಂಥ ಮೌಲ್ಯ ಬಂತು ಅಂದ್ರೆ ಆ 20 ಅಂತಕ್ಕಂಥ ಮೌಲ್ಯವನ್ನ 20 ಮತ್ತು 30ರ ವರ್ಗದ ನಡುವೆ ಸೇರಿಸಬೇಕಾಗುತ್ತೆ. 20 ಮತ್ತು 30ರ ಮೌಲ್ಯದ ನಡುವೆ ನಾವು ಸೇರಿಸಬೇಕಾಗುತ್ತದೆ. ಹಾಗಾಗಿ ಈ ವಿಮುಕ್ತ ವಿಧಾನವನ್ನೇ ನಾವೇನ್ ಮಾಡ್ತೀವಿ? ವರ್ಗದ ಆ ಒಂದು ವರ್ಗ 0ಯಿಂದ 10 ಅಂತಕ್ಕಂಥದ್ದು ಒಂದು ವರ್ಗ. ಆ ವರ್ಗದಲ್ಲಿ 10 ಅಂತಕ್ಕಂಥ ಮೌಲ್ಯ ಮೇಲ್ಮಿತಿಯಾಗಿರುತ್ತೆ. ಆ ಮೇಲ್ಮಿತಿಯನ್ನ ಮುಂದಿನ ವರ್ಗದ ಕೆಳಮಿತಿಯ ವರ್ಗದಲ್ಲಿ ನಾವು ಸೇರಿಸಬೇಕಾಗುತ್ತೆ. ಮುಂದಿನ ವರ್ಗದ ಕೆಳಮಿತಿಯಲ್ಲಿ ನಾವು ಸೇರಿಸಬೇಕಾಗುತ್ತೆ. ಹಾಗಾಗಿ ಈ ವಿಮುಕ್ತ ವಿಧಾನದಲ್ಲಿ ಈ ತಂತ್ರವನ್ನ ಅನುಸರಿಸ್ತೀವಿ. ಈ ರೀತಿ ಇದನ್ನ ನಿರಂತರತೆಯನ್ನ ಕಾಯ್ದುಕೊಳ್ಳಲು ಈ ವಿಧಾನವನ್ನು ಅನುಸರಿಸ್ತೀವಿ. ಅಂದ್ರೆ ಮೌಲ್ಯದ ನಿರಂತರತೆಯನ್ನು ಕಾಯ್ದುಕೊಳ್ಬೇಕಾಗುತ್ತದೆ. ನಿರಂತರತೆಯನ್ನ ಕಾಯ್ದುಕೊಳ್ಳುವ ಉದ್ದೇಶದಿಂದ ನಾವು ಈ ವಿಮುಕ್ತ ವಿಧಾನವನ್ನ ಅನುಸರಿಸ್ತೀವಿ. ಅಂದ್ರೆ 0ಯಿಂದ 9 ಒಂದು ವರ್ಗದಲ್ಲಿ, ಹಾಗೇನೆ 10ರಿಂದ 19 ಮತ್ತೊಂದು ವರ್ಗದಲ್ಲಿ, ಅದೇ ರೀತಿ 20ರಿಂದ 29 ಒಂದು ವರ್ಗದಲ್ಲಿ, ಹೀಗೆ ಮೌಲ್ಯಗಳನ್ನ ನಾವು ಸೇರಿಸ್ತಾ ಹೋಗ್ತೀವಿ. ಇದರಿಂದ ಏನಾಗುತ್ತೆ? ನಿರಂತರತೆ ಅಂತಕ್ಕಂಥದ್ದು ನಾವು ಕಾಪಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ವಿಮುಕ್ತ ವಿಧಾನದಲ್ಲಿ ಇದನ್ನ ಸಾಮಾನ್ಯವಾಗಿ ಸತತ ಚಲಕಗಳಲ್ಲಿ ಈ ವಿಧಾನವನ್ನು ಅನುಸರಿಸ್ತೀವಿ. ವಿಮುಕ್ತ ವಿಧಾನವನ್ನ ಯಾವ ಚಲಕದಲ್ಲಿ? ಸತತ ಚಲಕದಲ್ಲಿ ವಿಮುಕ್ತ ವಿಧಾನವನ್ನ ಅನುಸರಿಸ್ತೀವಿ. ಹಾಗಾಗಿ ಈ ವಿಮುಕ್ತ ವಿಧಾನ ಅಂತಕ್ಕಂಥದ್ದು ವರ್ಗಮಿತಿಯ ವಿಧಾನಗಳಲ್ಲಿ ನಾವು ಒಂದಾಗಿ ನೋಡಬಹುದು. ಅನಂತರ ಎರಡನೇದಾಗಿರ್ತಕ್ಕಂಥದ್ದು ಸಂವೃತ್ತ ವಿಧಾನ. ಸಂವೃತ್ತ ವಿಧಾನ ಸಂವೃತ್ತ ವಿಧಾನ ಸಂವೃತ್ತ ವಿಧಾನ ಸಂವೃತ್ತ ವಿಧಾನ ಅಂತ ಹೇಳಿದ್ರೆ ಇದನ್ನು ಅಂತರ್ಗತ ವಿಧಾನ ಅಂತಲೂ ಸಹ ಕರೀತಾರೆ, ಅಥವಾ ಸಮಷ್ಟಿ ವಿಧಾನ ಅಂತಲೂ ಸಹ ಕರೀತಾರೆ. ಹಾಗೇನೆ ಸಂವೃತ್ತ ವಿಧಾನ ಅಂತ ಹೇಳಿದ್ರೆ ಒಂದು ವರ್ಗದ ಮೇಲ್ಮಿತಿಯು ಅದರ ಮುಂದಿನ ವರ್ಗದ ಕೆಳಮಿತಿಗೆ ಸಮಾನ ಆಗಿಲ್ಲದಿದ್ದರೆ ಅದನ್ನ ಸಂವೃತ್ತ ವಿಧಾನ ಅಂತೇಳಿ ಕರೀತೀವಿ. ಒಂದು ವರ್ಗದ ಮೇಲ್ಮಿತಿಯು ಅದರ ಮುಂದಿನ ವರ್ಗದ ಕೆಳಮಿತಿಗೆ ಸಮನಾಗಿಲ್ಲದಿದ್ದರೆ ಅದನ್ನ ಸಂವೃತ್ತ ವಿಧಾನ ಅಂತ ಹೇಳಿ ಕರಿತೀವಿ. ಸಂವೃತ್ತ ವಿಧಾನ ಅಂತ ಹೇಳಿದ್ರೆ ಒಂದು ವರ್ಗದ ಮೇಲ್ಮಿತಿಯನ್ನ, ಆ ಮೇಲ್ಮಿತಿಯ ಮೌಲ್ಯವನ್ನ ಅದೇ ವರ್ಗದಲ್ಲೇ ಸೇರಿಸ್ತೀವಿ. ಒಂದು ವರ್ಗದ ಮೇಲ್ಮಿತಿಯನ್ನ ಅದೇ ವರ್ಗದಲ್ಲಿಯೇ ಅದರ ಮೌಲ್ಯವನ್ನು ಸೇರಿಸಿದ್ರೆ ಅದನ್ನ ಸಂವೃತ್ತ ವಿಧಾನ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಒಂದು ಉದಾಹರಣೆ ಇದೆ. ಏನು? ಒಂದು ಕಂಪನಿಯು 550 ಉದ್ಯೋಗಿಗಳ ಆದಾಯದ ಆವೃತ್ತಿ ವಿತರಣೆಯನ್ನು ಕೊಟ್ಟಿದ್ದಾರೆ. ಒಂದು ಕಂಪನಿಯು 550 ಜನ ಉದ್ಯೋಗಿಗಳಿದ್ದಾರೆ. ಆ ಉದ್ಯೋಗಿಗಳು ಗಳಿಸ್ತಕ್ಕಂಥ ಆದಾಯವನ್ನ ಒಂದು ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ. ನೋಡೋಣ. ಆದಾಯ ರೂಗಳಲ್ಲಿ ಹಾಗೇನೆ ಉದ್ಯೋಗಿಗಳು
ಉದ್ಯೋಗಿಗಳು ಉದ್ಯೋಗಿಗಳು ಉದ್ಯೋಗಿಗಳು 800ರಿಂದ 899 ಎಷ್ಟು ಜನ ಉದ್ಯೋಗಿಗಳು? 50 ಜನ ಉದ್ಯೋಗಿಗಳು. 50 ಜನ ಉದ್ಯೋಗಿಗಳು. 900ರಿಂದ 999 ಇವರೆಷ್ಟು ಜನ ಉದ್ಯೋಗಿಗಳಿದ್ದಾರೆ? 100 ಜನ ಉದ್ಯೋಗಿಗಳಿದ್ದಾರೆ. ಹಾಗೆಯೇ 1000ರಿಂದ 1099 200 ಜನ ಉದ್ಯೋಗಿಗಳು ಬೆಳೀತಾ ಇದ್ದಾರೆ. ಹಾಗೆಯೇ 1100ರಿಂದ 1199 ಆದಾಯವನ್ನ 150 ಉದ್ಯೋಗಿಗಳು ಪಡಿತಾ ಇದ್ದಾರೆ. ಹಾಗೆಯೇ 1200ರಿಂದ 1299 ಆದಾಯವನ್ನ 40 ಉದ್ಯೋಗಿಗಳು ಪಡಿತಾ ಇದ್ದಾರೆ. 40 ಉದ್ಯೋಗಿಗಳು ಪಡಿತಾ ಇದ್ದಾರೆ. ಹಾಗೆಯೇ 1300ರಿಂದ 1399 ಹೀಗೆ ಇಲ್ಲಿ ಏನಾಗಿದೆ? ಒಂದು ವರ್ಗದ ಮೇಲ್ಮಿತಿಯು ಅದೇ ವರ್ಗದಲ್ಲಿಯೇ ಸೇರಿದರೆ, ಅದೇ ವರ್ಗದಲ್ಲಿಯೇ ನಾವು ಆ ಮೌಲ್ಯವನ್ನು ಸೇರಿಸಿದರೆ ಅದನ್ನ ವಿಮುಕ್ತಿ ವಿಧಾನ, ಯಾವುದು ಸಮೃದ್ಧ ವಿಧಾನ ಅಂತೇಳಿ ಕರಿತೀವಿ. ಈಗ 800ರಿಂದ 899 ಈ ಅಂಕಿಯನ್ನು ನಾವೇನ್ ಮಾಡಬಹುದು? ಇಷ್ಟರೊಳಗೆ ಬರ್ತಕ್ಕಂಥ ಅಂಕಿಗಳನ್ನ ಈ ವರ್ಗದಲ್ಲಿಯೇ ಸೇರಿಸಬಹುದು. ಈ ರೀತಿಯಾಗಿ 999 ಆದಾಯವನ್ನು ಪಡೆದಿರ್ತಕ್ಕಂಥವ್ರನ್ನ ಯಾವ ವರ್ಗದಲ್ಲಿ ಸೇರಿಸ್ತೀವಿ? 900ರಿಂದ 999 ವರ್ಗದಲ್ಲಿಯೇ ಸೇರಿಸ್ತೀವಿ. ಹೀಗೆ ಇಲ್ಲಿ ಆದಾಯವನ್ನ ಅಥವಾ ಈ ಮೌಲ್ಯಗಳನ್ನ ನಾವು ಯಾವ ವರ್ಗದ ಮೇಲ್ಮಿತಿಯಲ್ಲಿ ಕಂಡುಬರುತ್ತೋ ಅದೇ ವರ್ಗದಲ್ಲಿಯೇ ನಾವು ಸೇರಿಸಿದ್ರೆ ಅದನ್ನ ಸಮೃದ್ಧ ವಿಧಾನ ಅಂತೇಳಿ ಕರಿತೀವಿ. ಇದರಲ್ಲಿ ನಾವು ಸಮೃದ್ಧ ವಿಧಾನದಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸಿದಾಗ ಕೆಲವೊಂದು ದೋಷಗಳನ್ನು ನಾವು ನೋಡಬಹುದು, ಕೆಲವೊಂದು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಆದಾಯ ಅಂತಕ್ಕಂಥದ್ದು ಸತತ ಚಲಕ ಆಗಿದೆ. ಆದಾಯ ಅಂತಕ್ಕಂಥದ್ದು ಒಂದು ಸತತ ಚಲಕ ಆಗಿದೆ. ಈ ಸತತ ಚಲಕ ಆಗಿರ್ತಕ್ಕಂತಹ ಆದಾಯದಲ್ಲಿ ಸಮೃದ್ಧ ವಿಧಾನವನ್ನ ನಾವು ಸೇರಿಸಬೇಕು ಅಂತ ಹೇಳಿದ್ರೆ ತುಂಬಾನೇ ಅದು ಏನಾಗುತ್ತೆ, ಅಷ್ಟೊಂದು ಸಮರ್ಪಕ ಆಗೋದಿಲ್ಲ. ಇಲ್ಲೇನಾಗ್ತಾ ಇದೆ, ನಿರಂತರತೆಯನ್ನ ಕಾಯ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಈ ನಿರಂತರತೆಯನ್ನ ಕಾಯ್ದುಕೊಳ್ಬೇಕು ಅಂತ ಹೇಳಿದ್ರೆ ವರ್ಗಾಂತರದಲ್ಲಿ ಹೊಂದಾಣಿಕೆಯನ್ನ ಮಾಡಬೇಕು. ವರ್ಗಾಂತರದಲ್ಲಿ ಹೊಂದಾಣಿಕೆ ಹೊಂದಾಣಿಕೆಯನ್ನು ಮಾಡಬೇಕು. ವರ್ಗಾಂತರದಲ್ಲಿ ಹೊಂದಾಣಿಕೆಯನ್ನ ನಾವು ಮಾಡಬೇಕಾಗುತ್ತದೆ. ವರ್ಗಾಂತರದಲ್ಲಿನ ಹೊಂದಾಣಿಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ವರ್ಗಾಂತರದಲ್ಲಿ ಹೊಂದಾಣಿಕೆ ಅಂತ ಹೇಳಿದ್ರೆ ವರ್ಗದಲ್ಲಿ ನಿರಂತರತೆಯನ್ನ ಕಾಯ್ದುಕೊಳ್ಳುವುದು ಅದನ್ನ ನಾವು ವರ್ಗಾಂತರದಲ್ಲಿನ ಹೊಂದಾಣಿಕೆ ಅಂತಕ್ಕಂಥದನ್ನ ನಾವು ನೋಡೋಣ. ಉದಾಹರಣೆಗೆ ಇಲ್ಲಿ ವರ್ಗಾಂತರದಲ್ಲಿ ಈ ವರ್ಗಾಂತರವನ್ನು ನಾವು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಒಂದು ಕಂಪನಿಯ ಉದ್ಯೋಗಿಗಳ ಆದಾಯವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ವರ್ಗದ ಮೇಲ್ಮಿತಿಗೂ ನಂತರ ಮುಂದಿನ ವರ್ಗದ ಕೆಳಮಿತಿಯ ನಡುವೆ ಒಂದು ಅಂತರ ಇದೆ. ಏನಂದ್ರೆ ಅಂತರ ಇದೆ. ನೋಡಿ,
900 ಮತ್ತು 899 ನಡುವೆ ಎಷ್ಟು ಅಂತರ ಇದೆ? ಒಂದು ಅಂತಕ್ಕಂಥದ್ದು ಅಂತರ ಕಂಡುಬರುತ್ತದೆ. ಹಾಗಾಗಿ ಈ ಸತತ ಚಲಕದಲ್ಲಿ ಈ ಒಂದು ಅಂತಕ್ಕಂಥ ಅಂತರ ಏನಾದ್ರು ಕಂಡು ಬಂತಂದ್ರೆ ಅದರಲ್ಲಿ ನಿರಂತರತೆ ಅಂತಕ್ಕಂಥದ್ದು ಕಂಡು ಬರೋದಿಲ್ಲ. ಯಾವಾಗ ನಿರಂತರತೆ ಕಂಡು ಬರೋದಿಲ್ವೋ ಆಗ ಆವೃತ್ತಿ ವಿತರಣೆಯನ್ನ ಅಥವಾ ಆವೃತ್ತಿಗಳನ್ನ ರಚಿಸುವಂತ ಸಂದರ್ಭದಲ್ಲಿ ಅಲ್ಲಿ ನಮಗೆ ಸಮಸ್ಯೆಗಳು ಎದುರಾಗ್ತವೆ. ಹಾಗಾಗಿ ಇದನ್ನ ಗಣಿತಶಾಸ್ತ್ರೀಯದಲ್ಲಿ ಇದು ನಮಗೆ ತುಂಬಾ ದೋಷವನ್ನ ಉಂಟು ಮಾಡುತ್ತೆ. ಆ ನಿರಂತರತೆಯನ್ನ ಕಾಯ್ದುಕೊಳ್ಬೇಕು ಅಂತ ಹೇಳಿದ್ರೆ ನಾವು ವರ್ಗಾಂತರದಲ್ಲಿ ಏನ್ ಮಾಡ್ಕೊಬೇಕಾಗುತ್ತೆ? ಹೊಂದಾಣಿಕೆಯನ್ನ ಮಾಡಿಕೊಳ್ಬೇಕಾಗುತ್ತದೆ. ಹೊಂದಾಣಿಕೆಯನ್ನ ನಾವು ಮಾಡ್ಕೊಬೇಕು ಅಂತ ಹೇಳಿದ್ರೆ ಕೆಲವೊಂದು ರೀತಿಯಲ್ಲಿ ನಾವು ಕೆಲವೊಂದು ಹಂತಗಳನ್ನ, ಕೆಲವೊಂದು ಸಲಹೆಗಳನ್ನ ಅಥವಾ ಕೆಲವೊಂದು ಹಂತಗಳನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ. ಅದರಲ್ಲಿ ಮೊದಲನೇದು ನಾವೇನಪ್ಪ ಅಂತ ಹೇಳಿದ್ರೆ, ಮೊದಲನೇ ಹಂತ ವರ್ಗಾಂತರದಲ್ಲಿ ಹೊಂದಾಣಿಕೆಯನ್ನು ತರಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿರ್ತಕ್ಕಂಥದ್ದು ಏನು? ಎರಡನೇ ವರ್ಗದ ಕೆಳಮಿತಿಯಿಂದ ಮೊದಲನೇ ವರ್ಗದ ಮೇಲ್ಮಿತಿಯನ್ನ ಕಳಿಬೇಕು. ಏನು? ಮೊದಲು ನಾವೇನ್ ಮಾಡಬೇಕು? ಎರಡನೇ ವರ್ಗದ ಕೆಳಮಿತಿಯಿಂದ ಮೊದಲನೇ ವರ್ಗದ ಮೇಲ್ಮಿತಿಯನ್ನ ನಾವೇನ್ ಮಾಡ್ಬೇಕಾಗುತ್ತೆ? ಕಳಿಬೇಕಾಗುತ್ತೆ. ಹಾಗಾದ್ರೆ ಕಳೆದ್ರೆ ಎಷ್ಟು ಬರುತ್ತೆ? 900 ಮೈನಸ್ 899 ಇಸ್ ಈಕ್ವಲ್ ಟು 1 ಅಂತಕ್ಕಂಥದ್ದು ಬರುತ್ತೆ. ಈ ಒಂದನ್ನ ನಾವು ಎರಡನೇ ಹಂತದಲ್ಲಿ ಏನ್ ಮಾಡಬೇಕಾಗುತ್ತೆ? ಒಂದನ್ನ ಎರಡರಿಂದ ಭಾಗಿಸಬೇಕು. ಈ ಒಂದನ್ನ ಎರಡರಿಂದ ಭಾಗಿಸಿದಾಗ ಬರ್ತಕ್ಕಂಥ ಉತ್ತರ 0.5 ಅಂತಕ್ಕಂಥ ಉತ್ತರವನ್ನ ಬರುತ್ತೆ. ಈ 0.5 ಅನ್ನ ಪ್ರತಿ ವರ್ಗದ ಕೆಳಮಿತಿಯಿಂದ ಕಳಿಬೇಕು. 0.5 ಅನ್ನ ಆಯಾಯ ವರ್ಗದ ಕೆಳಮಿತಿಯಿಂದ ಕಳಿಬೇಕು. ಈ ಉದಾಹರಣೆಗೆ 800 ಮೈನಸ್ 0.5 ಇಸ್ ಈಕ್ವಲ್ ಟು ಎಷ್ಟು? 799.5 ಬರುತ್ತೆ. ಅಂದ್ರೆ ಪ್ರತಿ ವರ್ಗದ ಕೆಳಮಿತಿಯಲ್ಲಿ 0.5 ಅನ್ನು ಕಂಡಾಗ ಅವುಗಳ ಮೌಲ್ಯದಲ್ಲಿ ಏನಾಗ್ತವೆ? ಬದಲಾವಣೆ ಆಗುತ್ತೆ. ಆಗ ಮೌಲ್ಯಗಳು ಎಷ್ಟು ಬರ್ತವೆ? 800 799.5, 900 899.5, ಹಾಗೇನೆ 1000 ಆಯ್ತು ಅಂತ ಹೇಳಿದ್ರೆ 999.5, ಹಾಗೇನೆ ಅದೇ ರೀತಿ 1099.5, 1099.5, ಹಾಗೇನೆ 1199.5, ಹಾಗೇನೆ 2299.5. ನಂತರ ನಾಲ್ಕನೇ ಹಂತದಲ್ಲಿ ಏನ್ ಮಾಡಬೇಕು? ಪ್ರತಿ ವರ್ಗದ ಮೇಲ್ಮಿತಿಗೆ ಪ್ಲಸ್ 0.5 ಅನ್ನ ಕೂಡಬೇಕು. ಕೂಡಿದಾಗ ಎಷ್ಟು ಬರುತ್ತೆ? 899.5, 899.5, ಹಾಗೇನೆ 999.5, ಹಾಗೇನೆ 1099.5, ಹಾಗೇನೆ 1299.5. ಹೀಗೆ ನಾವು ವರ್ಗಾಂತರದಲ್ಲಿ ಹೊಂದಾಣಿಕೆಯನ್ನ ಮಾಡೋದ್ರ ಮೂಲಕ ನಿರಂತರತೆಯನ್ನ ನಾವು ಕಂಡುಕೊಳ್ಬಹುದು. ಹಾಗೇನೆ ಏನು ಈ ಸತತ ಚಲಕಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ನಿರಂತರತೆಯನ್ನ ಕಾಪಾಡಿಕೊಂಡಾಗ
ಯಾವುದೇ ಸಂಖ್ಯಾಶಾಸ್ತ್ರೀಯ ಮೌಲ್ಯಗಳು ಲೆಕ್ಕಾಚಾರದಿಂದ ಅಥವಾ ಮಾಹಿತಿಯ ನಶಿಸುವಿಕೆಯನ್ನು ತಡಿಬಹುದು, ಮಾಹಿತಿಯ ನಶಿಸುವಿಕೆಯನ್ನು ತಡಿಬಹುದು. ಹೀಗೆ ನಾವು ವರ್ಗಾಂತರದಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ನಾವೇನ್ ಮಾಡಬಹುದು, ಈ ಒಂದು ನಿರಂತರತೆಯನ್ನು ಕಾಪಾಡಿಕೊಳ್ಳಬಹುದು. ಹಾಗಾಗಿ ವರ್ಗಾಂತರದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವುದು ವರ್ಗ ಮಿತಿಗಳನ್ನು ನಿರ್ಧರಿಸತಕ್ಕಂತಹ ಒಂದು ಸಂಗತಿಯಾಗಿದೆ. ನಾವು ಯಾವುದೇ ವರ್ಗ ಮಿತಿಗಳನ್ನ ನಿರ್ಧರಿಸ್ತೀವಿ, ಯಾವುದೇ ವರ್ಗ ಮಿತಿಗಳನ್ನ ನಾವು ನಿರ್ಧರಿಸ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಯಾವ ವಿಧಾನವನ್ನು ಅನುಸರಿಸ್ತಾ ಇದ್ದೀವಿ, ವಿಮುಕ್ತ ವಿಧಾನನ ಅಥವಾ ಸಂವೃತ್ತ ವಿಧಾನನ, ವಿಮುಕ್ತ ವಿಧಾನನ ಅಥವಾ ಸಂವೃತ್ತ ವಿಧಾನನ. ಹಾಗೆಯೇ ವರ್ಗಾಂತರದಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದಾದ್ರೆ ವರ್ಗಾಂತರದಲ್ಲಿ ಹೊಂದಾಣಿಕೆ ಇದೆ ಇವೆಲ್ಲವನ್ನ ನಾವು ಖಚಿತಪಡಿಸ್ಕೊಬೇಕು. ವರ್ಗಾಂತರದಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಂದ್ರೆ ಒಂದು ವರ್ಗಕ್ಕೂ ಮುಂದಿನ ವರ್ಗಕ್ಕೂ ನಡುವಿನ ಅಂತರ ಏನಾದ್ರು ಇದ್ರೆ, ನಡುವಿನ ಅಂತರವಿದ್ದಾಗ ಅದನ್ನ ನಿರಂತರತೆಯನ್ನ ಕಾಯ್ದುಕೊಳ್ಬೇಕಾಗುತ್ತೆ. ನಿರಂತರತೆಯನ್ನ ಕಾಯ್ದುಕೊಳ್ಬೇಕು ಅಂದಾಗ ಪ್ರಮುಖವಾಗಿ ವರ್ಗಾಂತರದಲ್ಲಿ 4 ಹಂತಗಳನ್ನು ಅನುಸರಿಸಬೇಕು. ಒಂದನೇದಾಗಿರ್ತಕ್ಕಂಥದ್ದು ಏನ್ ಮಾಡಬೇಕು, ಮೊದಲ ವರ್ಗದ ಮೇಲ್ಮಿತಿಯಿಂದ ಮುಂದಿನ ವರ್ಗದ ಕೆಳಮಿತಿಯನ್ನ ಕಳಿಬೇಕು. ಆಗ ನಮಗೇನು ದೊರೀತದೆ, ಆ 2 ವರ್ಗಗಳ ನಡುವಿನ ಅಂತರ ಅಂತಕ್ಕಂಥದ್ದು ದೊರೀತದೆ. ಇಲ್ಲಿ ನಡುವಿನ ಅಂತರ ಎಷ್ಟಿದೆ, 1 ಇದೆ. ಈ 1ಅನ್ನ 2ರಿಂದ ಏನ್ ಮಾಡಬೇಕಾಗುತ್ತೆ, ಭಾಗಿಸ್ಬೇಕು. 2ರಿಂದ ಭಾಗಿಸ್ಬೇಕು. 2ರಿಂದ ಭಾಗಿಸಿದ ನಂತರ ಏನ್ ಮಾಡಬೇಕು, ಅದನ್ನ ಅಲ್ಲಿ ಬಂದಂತ ಉತ್ತರವನ್ನ ಪ್ರತಿ ವರ್ಗದ ಕೆಳಮಿತಿಯಿಂದ ಕಳಿಬೇಕು. ಭಾಗಿಸಿದಂತ ಬಂದಂತ ಉತ್ತರವನ್ನ 0.5 ಅಂತ ಬಂತು. ಹೀಗೆ ಬಂದಂತ ಉತ್ತರವನ್ನ ಏನ್ ಮಾಡ್ಬೇಕಾಗುತ್ತೆ, ಆ 5ಅನ್ನ ಪ್ರತಿ ವರ್ಗದ ಕೆಳಮಿತಿಯಿಂದ ಕಳಿಬೇಕು. ಪ್ರತಿ ವರ್ಗದ ಕೆಳಮಿತಿಯಿಂದ ಕಳಿಬೇಕು. ಕಳೆದಾಗ ಪ್ರತಿಯೊಂದು ಸಹ ಆಯಾ ವರ್ಗದ ಕೆಳಮಿತಿಯಿಂದ ಕಳೆದಾಗ ಆ ಮೌಲ್ಯವನ್ನು ನಾವು ದಾಖಲಿಸಿಕೊಳ್ಬೇಕು. ನಂತರ 4ನೇ ಹಂತದಲ್ಲಿ ಏನ್ ಮಾಡಬೇಕಾಗುತ್ತೆ, ಪ್ರತಿ ವರ್ಗದ ಮೇಲ್ಮಿತಿಗೆ ಈ 0.5ಅನ್ನ ಕೂಡಬೇಕಾಗುತ್ತೆ. ಕೂಡಿದಾಗ ಅದರ ಮೌಲ್ಯಗಳು ದೊರೀತಾ ಹೋಗ್ತವೆ. ಹೀಗೆ ನಾವು ವರ್ಗಾಂತರದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋದ್ರ ಮೂಲಕ ದತ್ತಾಂಶಗಳಲ್ಲಿ ನಿರಂತರತೆಯನ್ನು ಕಾಯ್ದುಕೊಳ್ಬಹುದು. ಹಾಗೆಯೇ ಏನಾದರೂ ಮಧ್ಯಬಿಂದು ಕಂಡುಹಿಡಿಬೇಕು, ಇದರಲ್ಲಿ ಏನಾದರೂ ಮಧ್ಯಾಂಕವನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಪ್ರತಿ ವರ್ಗದ ಹೊಂದಾಣಿಕೆ ಮಾಡಿದ ಮೇಲ್ಮಿತಿ ಪ್ಲಸ್ ಹೊಂದಾಣಿಕೆ ಮಾಡಿದ ಕೆಳಮಿತಿ ಡಿವೈಡೆಡ್ ಬೈ 2 ಅಂದ್ರೆ 2ರಿಂದ ಭಾಗಿಸಿದಾಗ ಆ ವರ್ಗದ ಮಧ್ಯಬಿಂದು ನಮಗೆ ದೊರೆಯುತ್ತದೆ. ಹೊಂದಾಣಿಕೆ ಮಾಡಿದ ಮೇಲ್ಮಿತಿ ಪ್ಲಸ್ ಹೊಂದಾಣಿಕೆ ಮಾಡಿದ ಕೆಳಮಿತಿ ಡಿವೈಡೆಡ್ ಬೈ 2ಅನ್ನು ನಾವು ಮಾಡಿದಾಗ ಆಗ ನಮಗೆ ಪ್ರತಿ ವರ್ಗದ ಮಧ್ಯಾಂಕ ಅಂತಕ್ಕಂಥದ್ದು ದೊರೆಯುತ್ತದೆ. ಹೀಗೆ ಈ ಸಂವೃತ್ತ ವಿಧಾನ ಮತ್ತು ವಿಮುಕ್ತ ವಿಧಾನಗಳಲ್ಲಿ ನಾವು ವರ್ಗಾಂತರಗಳಲ್ಲಿ ಹೊಂದಾಣಿಕೆಯನ್ನ ಮಾಡಿಕೊಳ್ಬೇಕಾಗುತ್ತೆ. ಅನಂತರ ನೆಕ್ಸ್ಟ್ ಮುಂದಿನ ಒಂದು ಕಲ್ಪನೆ, ಪ್ರತಿ ವರ್ಗಕ್ಕೆ ಆವೃತ್ತಿಯನ್ನು ಪಡೆಯುವುದು ಹೇಗೆ? ಪ್ರತಿ ವರ್ಗಕ್ಕೆ ಆವೃತ್ತಿಯನ್ನು ಪಡೆಯುವುದು ಹೇಗೆ? ಪ್ರತಿ ವರ್ಗಕ್ಕೆ ಆವೃತ್ತಿಯನ್ನು ಪಡೆಯುವುದು ಹೇಗೆ? ಪ್ರತಿ ವರ್ಗಕ್ಕೆ ಆವೃತ್ತಿ ಪಡೆಯುವುದು ಹೇಗೆ, ಅಥವಾ ಪ್ರತಿ ವರ್ಗಕ್ಕೆ ಆವೃತ್ತಿಯನ್ನು ಹೇಗೆ ಪಡೆಯುವುದು? ಪ್ರತಿ ವರ್ಗಕ್ಕೆ ಆವೃತ್ತಿಯನ್ನು ಪಡೆಯಬೇಕಾದ್ರೆ ನಾವು
ಆ ವರ್ಗದಲ್ಲಿ ಎಷ್ಟು ಮೌಲ್ಯಗಳಿದ್ದಾವೆ ಅನ್ನೋದನ್ನ ತಿಳ್ಕೊಬೇಕು. ಉದಾಹರಣೆಗೆ ಈಗ 20ರಿಂದ 30 ಅಂತಕ್ಕಂಥ ಒಂದು ವರ್ಗ ಇದೆ. 20ರಿಂದ 30 ಅಂತಕ್ಕಂಥ ವರ್ಗ. ಈ 20 ಮತ್ತು 30 ವರ್ಗದ ನಡುವೆ ಅನೇಕ ಮೌಲ್ಯಗಳು ಇದ್ದಾವೆ. ಕೆಲವರು ಉದಾಹರಣೆಗೆ ಅರ್ಥಶಾಸ್ತ್ರದ ವಿಷಯದಲ್ಲಿ ಅನೇಕ ವಿದ್ಯಾರ್ಥಿಗಳು 20ರಿಂದ 30 ಅಂಕಗಳನ್ನು ಪಡೆದಿರುತ್ತಾರೆ. ಈಗ 21 ಒಬ್ಬ ವಿದ್ಯಾರ್ಥಿ ಕೊಡ್ತಾನೆ, ಮತ್ತೊಬ್ಬ ವಿದ್ಯಾರ್ಥಿ 22 ಕೊಡ್ತಾನೆ, 24 ಕೊಡ್ತಾನೆ, 27 ಕೊಡ್ತಾರೆ, 28, 29, ಹಾಗೇನೆ 20. ಹೀಗೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ 1, 2, 3, 4, 5, 6 ಮತ್ತು 7 ಅಂದ್ರೆ 20 ಮತ್ತು 30ರ ಮಧ್ಯೆ ಎಷ್ಟು ಮೌಲ್ಯಗಳಿವೆ? 7. ಈ 7 ಅಂತಕ್ಕಂಥದ್ದು ಆವೃತ್ತಿ, ಆ ವರ್ಗದ ಆವೃತ್ತಿಯಾಗಿರುತ್ತದೆ. 20 ಮತ್ತು 30 ನಡುವಿನ ಅಂಕಗಳು ಎಷ್ಟು ಜನ ವಿದ್ಯಾರ್ಥಿಗಳು ಪಡೆದಿದ್ದಾರೆ? ಒಟ್ಟು 7 ಜನ ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಈ 7 ಅಂಕೆ ಏನಾಗಿರುತ್ತೆ? ಆ ವರ್ಗದ ಆವೃತ್ತಿಯಾಗಿರುತ್ತದೆ. ಅದೇ ರೀತಿ ಇನ್ನೊಂದು ಉದಾಹರಣೆ ನಾವು ತೋರಿಸೋದಾದ್ರೆ ಈಗ 60ರಿಂದ 70 ಅಂಕಗಳಲ್ಲಿ 60ರಿಂದ 70 ಅಂಕಗಳನ್ನು ಪಡೆದಿರ್ತಕ್ಕಂಥವ್ರು ಎಷ್ಟು ಜನ ಇರ್ಬೋದು? ಒಬ್ಬನು 60 ಅಂಕ ಪಡ್ತಾರೆ, ಮತ್ತೊಬ್ಬ 63 ಪಡ್ತಾರೆ, ಹಾಗೇನೆ ಮತ್ತೊಬ್ಬ ವಿದ್ಯಾರ್ಥಿ 64 ಅಂಕ ಪಡ್ತಾರೆ, ಮತ್ತೊಬ್ಬ ವಿದ್ಯಾರ್ಥಿ 67 ಅಂಕಗಳನ್ನು ಪಡ್ತಾರೆ, ಮತ್ತೊಬ್ಬ ವಿದ್ಯಾರ್ಥಿ 64, 65 ಹೀಗೆ ಪಡೆದರೆ ಒಟ್ಟು ವಿದ್ಯಾರ್ಥಿಗಳು 1, 2, 3, 4, 5, 6 ಜನ ವಿದ್ಯಾರ್ಥಿಗಳು ಒಟ್ಟು ಎಷ್ಟು? 6 ಅಂತಕ್ಕಂಥದ್ದು 8 ಆವೃತ್ತಿಯಾಗಿದೆ. 6 ಅಂತಕ್ಕಂಥದ್ದು ಆವೃತ್ತಿ. ಅಂದ್ರೆ ಇಲ್ಲಿ ಏನು? ಒಂದು ವರ್ಗದಲ್ಲಿ ಕಂಡು ಬರುವಂತಹ ಮೌಲ್ಯಗಳು, ಒಂದೇ ವರ್ಗಗಳ ನಡುವೆ ಕಂಡು ಬರ್ತಕ್ಕಂತಹ ಮೌಲ್ಯಗಳನ್ನ ನಾವೇಂತ ಕರಿತೀವಿ? ಆ ವರ್ಗದ ಆವೃತ್ತಿಯನ್ನ ಪಡಿತಕ್ಕಂಥದ್ದು ಅಂತಕ್ಕಂಥದನ್ನ ವಿಶ್ಲೇಷಿಸಬಹುದು. ಅನಂತರ ಈಗ ನಿಮಗೆ ಆವೃತ್ತಿ ವಿತರಣೆಯನ್ನ ತಯಾರಿಸುವುದು ಹೇಗೆ ಅನ್ನೋದನ್ನ ನಾವು ನೋಡಿದ್ದೀವಿ. ಆವೃತ್ತಿ ವಿತರಣೆಯಲ್ಲಿ ಮುಖ್ಯವಾಗಿ ನಾವು ಮೊದಲು ಏನ್ ಮಾಡಬೇಕಾಗುತ್ತೆ? ಮೌಲ್ಯಗಳು ಎಷ್ಟಿದಾವೆ, ಒಟ್ಟು ಅದರ ಚದುರುವಿಕೆಯ ಪ್ರಮಾಣ ಎಷ್ಟಿದೆ, ವರ್ಗಗಳು, ಸಂಖ್ಯೆಗಳು ಅಥವಾ ಮೌಲ್ಯಗಳು ಎಷ್ಟಿದಾವೆ ಎಂದು ತಿಳ್ಕೊಬೇಕು. ಆನಂತರ ವರ್ಗಗಳನ್ನ ರಚನೆ ಮಾಡ್ಕೊಬೇಕು, ವರ್ಗಗಳ ಸಂಖ್ಯೆಯನ್ನ ರಚನೆ ಮಾಡ್ಕೊಬೇಕಾಗುತ್ತೆ. ಆ ವರ್ಗಗಳ ಸಂಖ್ಯೆಯನ್ನ ರಚನೆ ಮಾಡಿದ ನಂತರ ವರ್ಗ ಮಿತಿಗಳನ್ನು ತಯಾರಿಸ್ಕೊಬೇಕು. ವರ್ಗ ಮಿತಿಯನ್ನ ನಾವು ರಚಿಸಬೇಕಾದ್ರೆ ಸಾಕಷ್ಟು ನಮಗೆ ಜ್ಞಾನ ಅಂತಕ್ಕಂಥ ತಿಳ್ಕೊಂಡಿರ್ಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಪ್ರತಿ ವರ್ಗದ ಕನಿಷ್ಠ ಮೌಲ್ಯವನ್ನ ಯಾವುದನ್ನ ಇಟ್ಕೊಬೇಕು, ಮತ್ತು ಆ ವರ್ಗದ ಗರಿಷ್ಠ ಮೌಲ್ಯವನ್ನ ಯಾವ್ದು ಇಟ್ಕೊಂಡಿರ್ಬೇಕು. ಗರಿಷ್ಠ ಮೇಲ್ಮಿತಿ, ಒಂದು ವರ್ಗದ ಕನಿಷ್ಠ ಕೆಳಮಿತಿ ಯಾವ್ದಾಗಿರ್ಬೇಕು, ಮತ್ತು ಒಂದು ವರ್ಗದ ಕೊನೆಯ ಮೇಲ್ಮಿತಿ, ಗರಿಷ್ಠ ಮೇಲ್ಮಿತಿ ಮೌಲ್ಯ ಯಾವುದಾಗಿರ್ಬೇಕು ಅದನ್ನ ನಾವು ತೆಗೆದುಕೊಳ್ಬೇಕು. ಆನಂತರ ವರ್ಗಗಳ ಸಂಖ್ಯೆಯನ್ನು ರಚಿಸಬೇಕಾದ್ರೆ ಅಲ್ಲಿ ನಾವು ಕಡಿಮೆ ವರ್ಗಗಳ ಸಂಖ್ಯೆಯನ್ನು ರಚನೆ ಮಾಡಿಕೊಂಡ್ರೆ ಕಡಿಮೆ ವರ್ಗಗಳ ಸಂಖ್ಯೆ ಬರುವ ಹಾಗೆ ರಚಿಸಿಕೊಂಡ್ರೆ ಅನೇಕ ಮಾಹಿತಿಗಳು ನಶಿಸಿ ಹೋಗಬಹುದು. ಅಂದ್ರೆ ವರ್ಗಾಂತರಗಳು ಅಧಿಕವಾಗಿದ್ದಾಗ, ವರ್ಗದ ಅಂತರಗಳು ಅಧಿಕವಾಗಿದ್ದಾಗ ಮಾಹಿತಿಗಳು ಏನಾಗಬಹುದು? ನಶಿಸಿ ಹೋಗಬಹುದು. ಅದೇ ರೀತಿ ಏನಾದರೂ ವರ್ಗಗಳ ಅಂತರ ಕಡಿಮೆ ಆಯಿತು ಅಂತ ಹೇಳಿದ್ರೆ ಆಗ ಏನಾಗುತ್ತೆ? ಅನೇಕವಾಗಿರ್ತಕ್ಕಂಥ ಅದು ನಿರ್ವಹಣೆ ಮಾಡೋದು ನಮಗೆ ಕಷ್ಟ ಆಗುತ್ತೆ. ಸಂಖ್ಯಾಶಾಸ್ತ್ರೀಯವಾಗಿ ಆ ಒಂದು ಆವೃತ್ತಿ ವಿತರಣೆಯನ್ನ ರಚಿಸುವಂತಹ ಸಂದರ್ಭದಲ್ಲಿ ನಿರ್ವಹಣೆ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾವು ವರ್ಗಗಳ ಸಂಖ್ಯೆಯನ್ನು ರಚಿಸಿಕೊಳ್ಬೇಕಾದ್ರೆ
ನಮಗೆ ಅನುಕೂಲಕರ ಆಗುವ ರೀತಿಯಲ್ಲಿ ರಚಿಸಿಕೊಳ್ಬೇಕಾಗುತ್ತೆ. ಆಮೇಲೆ ವರ್ಗಮಿತಿಗಳನ್ನ ನಾವು ರಚನೆ ಮಾಡಬೇಕಾದ್ರೆ ಪ್ರಮುಖವಾಗಿ 2 ವಿಧಾನಗಳನ್ನು ನಾವು ನೋಡಬೇಕಾಗುತ್ತೆ. ಒಂದು ವಿಮುಕ್ತ ವಿಧಾನ, ಮತ್ತೊಂದು ಸಂವೃತ್ತ ವಿಧಾನ. ವಿಮುಕ್ತ ವಿಧಾನ ಮತ್ತೊಂದು ಸಂವೃತ್ತ ವಿಧಾನ. ವಿಮುಕ್ತ ವಿಧಾನದಲ್ಲಿ ಒಂದು ವರ್ಗದ ಮೇಲ್ಮಿತಿಯ ಮೌಲ್ಯ ಅದರ ಮುಂದಿನ ವರ್ಗದ ಕೆಳಮಿತಿಯ ಮೌಲ್ಯಕ್ಕೆ ಅದು ಸಂಕಲನ ಆದರೆ ಅಥವಾ ಸೇರಿಕೊಂಡ್ರೆ ಅದನ್ನ ನಾವು ವಿಮುಕ್ತ ವಿಧಾನ ಅಂತೇಳಿ ಕರಿತೀವಿ. ಒಂದು ವರ್ಗದ ಮೇಲ್ಮಿತಿಯು ಅದರ ಮುಂದಿನ ವರ್ಗದ ಕೆಳಮಿತಿಗೆ ಸಮನಾಗಿದ್ದರೆ ಅದನ್ನ ಸಂವೃತ್ತ ವಿಧಾನ ಅಂತೇಳಿ ಕರಿತೀವಿ. ಈ ವಿಧಾನವನ್ನ ಸಾಮಾನ್ಯವಾಗಿ ಸತತ ಚಲಕಗಳಲ್ಲಿ ನಾವು ಈ ವಿಧಾನವನ್ನು ಅನುಸರಿಸ್ತೀವಿ. ಸತತ ಚಲಕಗಳಲ್ಲಿ ಈ ವಿಧಾನವನ್ನ ಅನುಸರಿಸ್ತೀವಿ. ಈ ವಿಧಾನವನ್ನು ಅನುಸರಿಸೋದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಇದು ನಿರಂತರತೆಯನ್ನ ಕಾಯ್ದುಕೊಳ್ಳುತ್ತದೆ. ಈ ವಿಧಾನ ನಿರಂತರತೆಯನ್ನ ಕಾಯ್ದುಕೊಳ್ಳೋದ್ರಿಂದ ಈ ವಿಧಾನ ಹೆಚ್ಚು ಸೂಕ್ತ. ಆನಂತರ ಎರಡನೇದಾಗಿರ್ತಕ್ಕಂಥದ್ದು ವರ್ಗಮಿತಿಯನ್ನ ರಚನೆ ಮಾಡುವಂತ ಸಂದರ್ಭದಲ್ಲಿ ಎರಡನೇ ವಿಧಾನವನ್ನು ಅನುಸರಿಸಬಹುದು. ಅದೇನೇ ಸಮೃದ್ಧ ವಿಧಾನ. ಸಮೃದ್ಧ ವಿಧಾನವನ್ನು ಸಹ ನಾವು ಅನುಸರಿಸಬಹುದು. ಸಮೃದ್ಧ ವಿಧಾನ ಅಂತ ಹೇಳಿದ್ರೆ ಒಂದು ವರ್ಗದ ಮೇಲ್ಮಿತಿಯು ಅದೇ ವರ್ಗದಲ್ಲಿಯೇ ಸಂಕಲನ ಮಾಡಿಕೊಂಡರೆ, ಒಂದು ವರ್ಗದ ಮೇಲ್ಮಿತಿಯನ್ನ ಅದೇ ವರ್ಗದಲ್ಲಿಯೇ ನಾವು ಸಂಕಲನ ಮಾಡಿಕೊಂಡರೆ ಅದನ್ನ ಸಮೃದ್ಧ ವಿಧಾನ ಅಂತೇಳಿ ಕರಿತೀವಿ. ಈ ಸಮೃದ್ಧ ವಿಧಾನದಲ್ಲಿ ನಾವು ನಿರಂತರತೆಯನ್ನ ಕಾಯ್ದುಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸಮೃದ್ಧ ವಿಧಾನದಲ್ಲಿ ನಿರಂತರತೆಯನ್ನ ಕಾಯ್ದುಕೊಳ್ಳೋದು ಕಷ್ಟ ಆಗುತ್ತೆ ಮತ್ತು ಇದು ಸತತ ಚಲಕದಲ್ಲಿ ಈ ವಿಧಾನವನ್ನ ನಾವು ಅನುಸರಿಸೋದು ಸಾಧ್ಯ ಆಗುವುದಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಾಗುತ್ತೆ, ಈ ನಿರಂತರತೆಯನ್ನ ಕಾಯ್ದುಕೊಳ್ಬೇಕು ಅಂತ ಹೇಳಿದ್ರೆ ಆಗ ನಾವು ವರ್ಗಾಂತರದಲ್ಲಿ ಹೊಂದಾಣಿಕೆಯನ್ನ ಮಾಡಿಕೊಳ್ಬೇಕು. ವರ್ಗಾಂತರದಲ್ಲಿನ ಹೊಂದಾಣಿಕೆ ಅಂತ ಹೇಳಿದ್ರೆ ಒಂದು ವರ್ಗದ ಮೇಲ್ಮಿತಿಯು ಒಂದು ವರ್ಗದ ಕೆಳಮಿತಿಯು ಅದರ ಹಿಂದಿನ ವರ್ಗದ ಮೇಲ್ಮಿತಿಯ ನಡುವಿನ ಅಂತರ. ಒಂದು ವರ್ಗದ ಅಂದ್ರೆ ಎರಡನೇ ವರ್ಗದ ಮೇಲ್ಮಿತಿಯು ಎರಡನೇ ವರ್ಗದ ಕೆಳಮಿತಿಯು ಮೊದಲನೇ ವರ್ಗದ ಮೇಲ್ಮಿತಿಯ ನಡುವಿನ ಅಂತರವನ್ನ ನಾವು ಹೊಂದಾಣಿಕೆ ಮಾಡಿಕೊಂಡ್ರೆ ಅದನ್ನ ವರ್ಗಾಂತರದಲ್ಲಿನ ಹೊಂದಾಣಿಕೆ ಅಂತ ಕರೀತೀವಿ. ಏನು, ಎರಡನೇ ವರ್ಗದ ಕೆಳಮಿತಿಯು ಮೊದಲನೇ ವರ್ಗದ ಮೇಲ್ಮಿತಿಯ ನಡುವಿನ ಅಂತರದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವುದನ್ನ ನಾವೆಂತ ಕರಿತೀವಿ, ವರ್ಗಾಂತರದಲ್ಲಿನ ಹೊಂದಾಣಿಕೆ ಅಂತೇಳಿ ಕರಿತೀವಿ. ಅಂದ್ರೆ ಅಲ್ಲಿ ಒಂದು ವರ್ಗಕ್ಕೂ ಮತ್ತೊಂದು ವರ್ಗಕ್ಕೂ ನಡುವೆ ಇರ್ತಕ್ಕಂಥ ಅಂತರ, ಒಂದು ವರ್ಗದ್ದು ಮತ್ತು ಮುಂದಿನ ವರ್ಗಕ್ಕೆ ಇರ್ತಕ್ಕಂಥ ನಡುವಿನ ಅಂತರವನ್ನ ನಾವು ವರ್ಗಾಂತರದಲ್ಲಿನ ಹೊಂದಾಣಿಕೆ ಮಾಡ್ಕೊಳ್ಬೇಕು. ಅಲ್ಲಿ ಒಂದು ಅಂತ ಬಂದ್ರೆ ಏನ್ ಮಾಡ್ಬೇಕು, ಒಂದು ಅಂತ ಮೌಲ್ಯ ಬಂದ್ರೆ 2ರಿಂದ ಅದನ್ನ ಭಾಗಿಸ್ಬೇಕು. 2ರಿಂದ ಭಾಗಿಸಿದಾಗ 0.5 ಬರುತ್ತೆ. ಆ 0.5 ಏನ್ ಮಾಡ್ಬೇಕಾಗುತ್ತೆ, ಪ್ರತಿಯೊಂದು ವರ್ಗದ ಕೆಳಮಿತಿಯಲ್ಲಿ ಅದನ್ನ ಕಳೆದಾಗ ಆ ಮೌಲ್ಯ ಪ್ರತಿ ವರ್ಗದ ಕೆಳಮಿತಿಯಾಗಿರುತ್ತೆ. ಮತ್ತೆ ಏನ್ ಮಾಡ್ಬೇಕು, 3ನೇ ಹಂತದಲ್ಲಿ ಪ್ರತಿ ವರ್ಗದ ಮೇಲ್ಮಿತಿಗೆ ಆ 0.5 ಅಂತಕ್ಕಂಥದ್ದು ಏನು ಉತ್ತರ ಬಂದಿರುತ್ತೆ ಅದನ್ನ ಸೇರಿಸಿದಾಗ ಆಗ ಪ್ರತಿ ವರ್ಗದ ಮೇಲ್ಮಿತಿ ದೊರೆಯುತ್ತದೆ. ಹೀಗೆ ಮಾಡೋದ್ರಿಂದ, ಈ ಕ್ರಮವನ್ನು ಅನುಸರಿಸೋದ್ರಿಂದ ಪ್ರತಿಯೊಂದು ವರ್ಗದಲ್ಲಿಯೂ ಸಹ ನಿರಂತರತೆಯನ್ನ ನಾವು ಕಾಯ್ದುಕೊಳ್ಳಬಹುದಾಗಿದೆ. ಹೀಗಾಗಿ ಈ ವರ್ಗಾಂತರದಲ್ಲಿನ ಹೊಂದಾಣಿಕೆ ಮಾಡಿಕೊಳ್ಳೋದ್ರ ಮೂಲಕ ನಾವು ಒಂದು ವರ್ಗಮಿತಿಗಳನ್ನ ರಚಿಸಿಕೊಳ್ಬೇಕಾಗುತ್ತದೆ. ಹಾಗೆಯೇ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ, ಪ್ರತಿ ವರ್ಗಕ್ಕೆ ಆವೃತ್ತಿಯನ್ನು ಪಡೆಯುವುದು ಹೇಗೆ. ಪ್ರತಿಯೊಂದು ವರ್ಗಕ್ಕೂ ಸಹ ಆವೃತ್ತಿಯನ್ನು ನಾವು ಹೇಗೆ ಪಡೆಯುತ್ತೇವೆ.
ಪ್ರತಿಯೊಂದು ವರ್ಗಕ್ಕೂ ಆವೃತ್ತಿಯನ್ನ ಪಡಿಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಒಂದು ವರ್ಗದಲ್ಲಿ ಕಂಡು ಬರ್ತಕ್ಕಂಥ ಮೌಲ್ಯಗಳು ಎಷ್ಟು ಅನ್ನೋದನ್ನು ನಾವು ಆ ವರ್ಗಕ್ಕೆ ಆವೃತ್ತಿಯನ್ನ ಕಂಡುಹಿಡಿಬೇಕಾಗುತ್ತೆ. ತಿಳ್ಕೊಂಡು ಅಂದ್ರೆ ಒಂದು ವರ್ಗ ಇದೆ 60ರಿಂದ 70 ಅಂತಕ್ಕಂಥದ್ದು ಒಂದು ವರ್ಗ. ಉದಾಹರಣೆಗೆ 60ರಿಂದ 70. 60ರಿಂದ 70 ಈ ನಡುವಿನ ಅಂತರದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಅಂಕಗಳನ್ನು ಪಡೆದಿದ್ದಾರೆ ನೋಡಿ. 60 ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ 63, 64, 67, 64, 65 ಎಷ್ಟು ಜನ ಇದ್ದಾರೆ? ಒಟ್ಟು ಎಷ್ಟು ಜನ ಇದ್ದಾರೆ? 6 ಜನ ವಿದ್ಯಾರ್ಥಿಗಳಿದ್ದಾರೆ. 6 ಜನ. ಈ 6 ಅಂತಕ್ಕಂಥದ್ದು ಆ ವರ್ಗದ ಆವೃತ್ತಿಯಾಗಿದೆ. ಆ ವರ್ಗದ ಆವೃತ್ತಿಯಾಗಿರುತ್ತದೆ. ಹೀಗೆ ಆವೃತ್ತಿ ವಿತರಣೆಯನ್ನ ರಚಿಸುವಂತ ಸಂದರ್ಭದಲ್ಲಿ ನಾವು ಕಚ್ಚಾ ದತ್ತಾಂಶಗಳನ್ನ ವಿವಿಧ ಮೌಲ್ಯಗಳ ಕಚ್ಚಾ ದತ್ತಾಂಶಗಳ ವಿವಿಧ ಮೌಲ್ಯಗಳನ್ನ ವಿವಿಧ ವರ್ಗಗಳಿಗೆ ವರ್ಗೀಕರಿಸಿ ವಿವರಣೆ ನೀಡಿದರೆ ಅದನ್ನ ಆವೃತ್ತಿ ವಿತರಣೆ ಅಂತ ಹೇಳಿ ಕರೀತೇವೆ. ಈಗ ಮುಂದಿನ ತರಗತಿಯಲ್ಲಿ ನಾವು ಪ್ರತಿ ವರ್ಗಕ್ಕೆ ಪ್ರತಿಯೊಂದು ವರ್ಗದ ಆವೃತ್ತಿಗಳಿಗೆ ತಾಳೆ ಗುರುತುಗಳನ್ನ ಹಾಕೋದನ್ನ ಹೇಗೆ ಅನ್ನೋದನ್ನ ವಿಶ್ಲೇಷಣೆ ಮಾಡೋದನ್ನ ಮುಂದಿನ ತರಗತಿಯಲ್ಲಿ ಅದರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತೀವಿ. ಹೀಗೆ ನಾವು ಆವೃತ್ತಿಯ ವಿತರಣೆಯಲ್ಲಿ ನಾವು ತಿಳ್ಕೊಬಹುದಾಗಿದೆ. ಇನ್ನು ನಾವು ಇದರಲ್ಲಿ ಬಹಳಷ್ಟು ಒಂದು ಸ್ವಲ್ಪ ಹೆಚ್ಚು ವಿಷಯವನ್ನ ತಿಳ್ಕೊಬೇಕು ಅಂದರೆ ವರ್ಗಾಂತರದಲ್ಲಿನ ಹೊಂದಾಣಿಕೆ ಮಾಡಿಕೊಳ್ಳುವುದು. ವರ್ಗಾಂತರದಲ್ಲಿನ ಹೊಂದಾಣಿಕೆಯನ್ನ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಈ ವಿಷಯವನ್ನು ನಾವು ಹೆಚ್ಚು ಜಾಗೃತಿಯಿಂದ ತಿಳ್ಕೊಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ವರ್ಗಾಂತರದಲ್ಲಿ ಹೊಂದಾಣಿಕೆಯನ್ನ ನಾವೇ ಮಾಡ್ಕೊಬೇಕಾಗುತ್ತೆ. ಅಲ್ಲಿ ವರ್ಗಾಂತರದಲ್ಲಿ ಹೊಂದಾಣಿಕೆ ಮಾಡ್ಕೊಬೇಕು ಅಂತ ಹೇಳಿದ್ರೆ ಒಂದು ವರ್ಗಕ್ಕೂ ಮುಂದಿನ ವರ್ಗಕ್ಕೂ ಇರ್ತಕ್ಕಂಥ ನಡುವಿನ ಅಂತರ, ಇದನ್ನ ವರ್ಗಾಂತರದಲ್ಲಿನ ಹೊಂದಾಣಿಕೆಯನ್ನ ಮಾಡ್ಕೊಬೇಕು. ಇಲ್ಲಿ ನಾವು ಕಳೆದ ನೋಡಿದೀವಿ 899 ವರ್ಗದ ಮೇಲ್ಮಿತಿಯಾಗಿತ್ತು. 800ರಿಂದ 899 ಒಂದು ವರ್ಗದಲ್ಲಿ 800 ಅಂತಕ್ಕಂಥದ್ದು ಕೆಳಮಿತಿ ಆಯಿತು ಮತ್ತು 899 ಅನ್ನೋದು ಆ ವರ್ಗದ ಮೇಲ್ಮಿತಿ ಆಯಿತು. ಮುಂದಿನ ವರ್ಗಕ್ಕೆ ಎರಡನೇ ವರ್ಗಾಂತರಕ್ಕೆ ವರ್ಗದಲ್ಲಿ ಹೋದಾಗ 900 ಅಂತಕ್ಕಂಥದ್ದು ಕೆಳಮಿತಿ ಆಯಿತು, 999 ಅಂತಕ್ಕಂಥದ್ದು ಆ ವರ್ಗದ ಮೇಲ್ಮಿತಿ ಆಯಿತು. ಹೀಗೆ ಮೊದಲನೇ ವರ್ಗಕ್ಕೂ ಮತ್ತು ಎರಡನೇ ವರ್ಗಕ್ಕೂ ನಡುವಿನ ಅಂತರ ಎಷ್ಟಾಯ್ತು? 1 ಅಂತಕ್ಕಂಥ. ಈ 1 ಅಂತಕ್ಕಂಥ ಉತ್ತರವನ್ನ ನಾವೇನ್ ಮಾಡಬೇಕು? ಅದನ್ನ 2ರಿಂದ ಭಾಗಿಸ್ಬೇಕು. 2ರಿಂದ ಭಾಗಿಸಿದಾಗ ಬರ್ತಕ್ಕಂಥ ಉತ್ತರ ಎಷ್ಟು? 5. ಈ 5 ಏನ್ ಮಾಡಬೇಕು? ಪ್ರತಿಯೊಂದು ವರ್ಗದ ಕೆಳಮಿತಿಯಿಂದ ಕಳಿಬೇಕು. 800 ಅಂತ ಇತ್ತ, 800 ಮೈನಸ್ 0.5 ಇಸ್ ಈಕ್ವಲ್ ಟು 799.5. ಹೀಗೆ ಪ್ರತಿಯೊಂದು ವರ್ಗದ ಕೆಳಮಿತಿಯನ್ನ 0.5ರಿಂದ ಕಳೆದಾಗ ಬರ್ತಕ್ಕಂಥ ಉತ್ತರನೇ ಪ್ರತಿಯೊಂದು ವರ್ಗದ ಕೆಳಮಿತಿಯಾಗಿರುತ್ತದೆ. ಹಾಗೆ ರೀತಿ ಈ 0.5 ಪ್ರತಿಯೊಂದು ವರ್ಗದ ಮೇಲ್ಮಿತಿಗೆ ಕೂಡಬೇಕು. ಕೂಡಿದಾಗ ಬರ್ತಕ್ಕಂಥ ಉತ್ತರನೇ ಪ್ರತಿಯೊಂದು ವರ್ಗದ ಒಂದು ಮೇಲ್ಮಿತಿ ಆಗಿರುತ್ತದೆ. ಹೀಗೆ ನಾವು ಈ ವರ್ಗಾಂತರದಲ್ಲಿ ಹೊಂದಾಣಿಕೆಯನ್ನ ಮಾಡಿಕೊಳ್ಳೋದನ್ನ ನಾವು ಕಲಿಬೇಕಾಗುತ್ತದೆ. ಒಟ್ಟಾರೆ ಈ ಆವೃತ್ತಿ ವಿಧಾನ ಅಂತಕ್ಕಂಥದ್ದು ಈ ಅಧ್ಯಾಯದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಒಂದು ವಿಷಯವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದು.